ಸಂಪೂರ್ಣವಾಗಿ ಪೂರ್ಣ 5 ಪಂಚ ಜ್ಞಾನೇಂದ್ರಿಯಗಳನ್ನು ಕೂಡ ನೀವು ಕನೆಕ್ಟ್ ಮಾಡ್ಕೊಂಡಿದ್ದೀರಿ. ನಿಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಯಾರಾದರೂ ನಾಲಿಗೆ ಕಡೆ ಗಮನ ಹರಿಸಿಲ್ಲ ಅಂದರೆ ನಾಲಿಗೆ ಕಡೆ ನಿಮ್ಮ ಗಮನವನ್ನು ಹರಿಸ್ಕೊಳ್ಳಿ. ಬಾಯಲ್ಲಿ ಸಲೈವ ಫೀಲ್ ಮಾಡಿ ಅದನ್ನು ನುಂಗಿ. ಯಾರಿಗಾದರೂ ಪ್ರಾಕ್ಟೀಸ್ ಮಾಡುವಾಗ ನನ್ನ ಚರ್ಮವನ್ನು ನಾನು ಗಮನಿಸ್ಕೊಂಡಿಲ್ಲ ಅನ್ನೋ ಫೀಲ್ ಇದ್ದರೆ ನಿಮ್ಮ ಹಸ್ತದಲ್ಲಿ ಇಡೀ ದೇಹ ಎಲ್ಲ ಉಜ್ಕೊಳ್ಳಿ ಚೆನ್ನಾಗಿ. ಎಲ್ಲ ಕಡೆ ಕಣ್ಣ್ಯಾಕೆ ಬಿಡೋದು ಪೂಜಾ? ಯಾಕೆ ತಿರುಗಿ ನೋಡ್ತೀರಿ? ಕಣ್ಣು ಬಿಡಿ ಅಂತ ಹೇಳಿದ್ನ. ಕಣ್ಣು ಮುಚ್ಚಿ ಮಾಡಿ, ಚೆನ್ನಾಗಿ ಉಜ್ಜಿ ಎಲ್ಲ ಕಡೆ. ಸ್ಕಿನ್ ಟು ಸ್ಕಿನ್, ನಾಟ್ ಆನ್ ದ ಶರ್ಟ್. ನಿಮ್ಮ ಶರ್ಟ್ ಒಳಗಡೆಯಿಂದ ಕೈ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಉಜ್ಕೋಬೇಕು. ನಿಮ್ಮ ಎಸ್ಪೆಷಲಿ ನಿಮ್ಮ ಅಂಡರ್ ಆರ್ಮ್ಸ್ ಆ್ಯಂಡ್ ಎಲ್ಲ ನಿಮ್ಮ ಖಾಸಗಿ ಅಂಗಾಂಗಗಳಿಗೆ ಸ್ಪರ್ಶವನ್ನು ನೀಡಬೇಕು. ಹಾಗೆ ಪಂಚ ಕರ್ಮೇಂದ್ರಿಯಗಳನ್ನೆಲ್ಲ ಯೂಸ್ ಮಾಡಿದ್ದೀವಿ. ಕೈ, ಕಾಲು, ಓಕೆ. ಹಾಗೆ ನಮ್ಮ ವಾಕ್. ಸೊ ಹಾಗೆ ನಿಮ್ಮ ಎಲ್ಲ ಪಂಚ ಪ್ರಾಣಗಳನ್ನು ಕೂಡ ಉಪಯೋಗಿಸ್ಕೊಂಡು ಅಭ್ಯಾಸ ಮಾಡಿದ್ದೀವಿ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ, ಕಾಲಿನಿಂದ ಹಿಡಿದು ತಲೆವರೆಗೂ ಸಂಪೂರ್ಣವಾಗಿ ಯೂಸ್ ಮಾಡಿದ್ದೀರಿ. ಹಾಗೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ನಮ್ಮ ಅಂತರಂಗದ ಶಕ್ತಿಗೆ ಸಹಾಯ ಆಗುವಂಥವು. 5 + 5 + 5 ಎಷ್ಟಾಯಿತು? 15 ಅಂದರೆ ಅಲ್ಲಿಗೆ ಮನಸ್ಸು 16, ಬುದ್ಧಿ 17, ಚಿತ್ತ 18, ಇನ್ನೊಂದು ಯಾವುದೋ ಅಹಂಕಾರ 19. ಹಾಗೆ ಅಲ್ಲಿ ಜೀವ ಅಂದರೆ ಏನು? ಜೀವಾತ್ಮ. ಈಗ ನೀವೇನೀಗ ಕನೆಕ್ಟ್ ಆಗಿದ್ದೀರಿ. ಓಕೆ. ಸೊ ಈ ಜೀವ, ಅಂತರಂಗ, ಪ್ರಾಣ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇವಿಷ್ಟು ಸೇರಿಸಿದಾಗ ನಿಮಗೆ 20 ಕೌಂಟ್ ಬರುತ್ತೆ. ಸೊ 20 ಕೌಂಟ್ ಇನ್ನೊಂದು ಬೇಕು ಅದಕ್ಕೆ ಒಂದು ಪರಿಪೂರ್ಣತೆಯನ್ನು ನೀಡೋದಕ್ಕೆ. ಅದು ಯಾವುದಂತ ಹೇಳಿದ್ರೆ ಆತ್ಮವನ್ನೇ ನಾವು ಪರಮಾತ್ಮ ಅಂತ ಹೇಳೋದು. ಆತ್ಮವನ್ನು ಸೇರಿಸಿದಾಗ ನಮಗೆ ಬರೋಬ್ಬರ್ 21 ಆಗ್ತದೆ. ಹಾಗಾಗಿ ನನಗೆ ನೀವು ಪ್ರಶ್ನೆ ಕೇಳಿದ್ರಿ, ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡಿಸ್ಬೇಕಾಯ್ತು. ಒಂದೊಂದು ಸಲ ನಿಮ್ಮ ಪ್ರಶ್ನೆ ಎಲ್ಲೋ ಒಂದು ಕಡೆ ನನ್ನಲ್ಲಿ ಇರೋವಂಥ ಕೆಲವು ವಿಚಾರಗಳನ್ನು ಆಚೆ ತೆಗಿಬೋದೇನೋ ಅಂತ ಅನ್ನಿಸ್ತದೆ. 21 ಡೇಸ್ ವ್ರತ ಅಂತಾರೆ, 21 ಟೈಮ್ಸ್ ಚಾಂಟ್ ಮಾಡಿ ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಅಂದರೆ ಅದ್ರ ಹಿಂದೆ ಕೆಲವಿಷ್ಟು ಕಾರಣಗಳು ಇರುತ್ತೆ. ಅಲ್ಲಿ ಜ್ಞಾನೇಂದ್ರಿಯಗಳಾಗಲಿ, ಕರ್ಮೇಂದ್ರಿಯಗಳಾಗಲಿ, ಅಂತರಂಗ ಶುದ್ಧಿ ಆಗಲಿ, ಜೀವವನ್ನು ಕನೆಕ್ಟ್ ಮಾಡೋದು, ಜೀವ ಜೊತೆ ಆತ್ಮವನ್ನು ಕನೆಕ್ಟ್ ಮಾಡೋದು, ಈ ರೀತಿಯಾಗಿ ಇರುತ್ತೆ ಬಿಹೈಂಡ್ ಸಮ್ ರೀಸನ್ಸ್. ನಾನೇನು ಮೇಧಾವಿ ಅಲ್ಲ, ಬಟ್ ತಕ್ಕ ಮಟ್ಟಿಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡೋಷ್ಟು ಹೇಳಬಲ್ಲೆ ಅಂತ ಅಂದ್ಕೊಂಡಿದ್ದೀನಿ. ಹಸ್ತವನ್ನು ಜೋಡಿಸಿ ಓಂಕಾರದ ಉಪಾಸನೆ, ಬ್ರೀತಿಂಗ್. ನೀವೇ ಓಂಕಾರ ಮಾಡಿ ಎಲ್ಲರೂ.